ಕಾಣುತ್ತೆ. ಮನೆಯಲ್ಲಿ ನಾಗವೇಣಿ ಒಬ್ಳೇ ಇದ್ರೆ ಇದೇ ನನಗೆ ಸರಿಯಾದ ಗಳಿಗೆ. ಈ ಸಮಯವನ್ನು ನಾನು ಉಪಯೋಗಿಸಿಕೊಳ್ಳಲೇಬೇಕು. ನಾಗು ನಾಗು, ಅಣ್ಣ ಯಾವಾಗ ಬಂದೆ ಅಣ್ಣ? ಚೆನ್ನಾಗಿದ್ಯಾ? ನಾಗು, ನಿನ್ನ ನಗು ಸಂತೋಷ ನೋಡಿ ನನಗೆ ಬಹಳ ಆನಂದವಾಯಿತು. ಮನೆಯಲ್ಲಿ ಯಾರು ಇಲ್ಲ, ಎಲ್ಲೋದ್ರಮ್ಮ? ಅಣ್ಣ ಇವತ್ತು ಎಲ್ರು ಅವ್ರವ್ರ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಸದ್ಯಕ್ಕೆ ಇವಾಗ ನಾನು ಒಬ್ಳೇ ಇದ್ದೀನಿ. ನಾನು ತಿಮ್ಮನೆ ತುಂಬಾ ಸಂತೋಷವಾಗಿದ್ದೀನಿ. ಅದ್ ಸರಿ, ನೀನ್ ಹೇಗಿದ್ಯಾ ಅಣ್ಣ? ನಾನ್ ಚೆನ್ನಾಗಿ ಇದ್ದೀನಿ ಅಮ್ಮ. ನಿನ್ನ ನಗು ಸಂತೋಷ ನೋಡಿ ನನಗೆ ಬಹಳ ಆನಂದವಾಯಿತು. ಅಯ್ಯೋ ಅಣ್ಣ, ನಾನು ಎಷ್ಟು ದಡ್ಡಿ ನೋಡು, ಅಪರೂಪಕ್ಕೆ ಬಂದಿರೋ ಅಣ್ಣನ ನಿಲ್ಸೆ ಮಾತಾಡ್ಸಿದ್ದೀನಿ. ಕೂತ್ಕೋ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಾಗು ನಾಗು ನಿಂತ್ಕೋ. ಕಾಫಿ ತಿಂಡಿಗಿಂತ ಒಂದು ಮುಖ್ಯವಾದ ವಿಚಾರವಿದೆ. ನನ್ನ ಮಾತನ್ನ ನಡ್ಸ್ಕೊಳ್ತೀಯ? ಏನಣ್ಣ ನೀನ್ ಹೀಗೆ ಹೇಳ್ತೀಯಾ? ಅಲ್ಲ, ಅಣ್ಣನ್ ಮಾತನ್ನ ನಡ್ಸ್ಕೊಡ್ದೆ ಇರೋ ಅಂತ ಹೇಳಿ ತಂಗಿ ಅಂದ್ಕೊಂಡಿದ್ಯಾ ನನ್ನನ್ನ? ಪಟ್ ಅಂತ ಹೇಳು, ಪಟ್ ಪಟ್ ಅಂತ ನಡ್ಸ್ಕೊಟ್ಬಿಡ್ತೀನಿ. ನಾಗವೇಣಿ, ನನ್ನ ಮಾತನ್ನ ಖಂಡಿತ ನಡ್ಸ್ಕೊಡ್ತೀಯ ಅಂತ ನನ್ಗೆ ಗೊತ್ತು. ನೋಡು ತಂಗಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ತಂದೆ ತಾಯಿ ಇಲ್ಲದ ಅನಾಥನವಾಗಿ ಬೆಳೆಬೇಕಾದ್ರೆ ಈ ನಿನ್ನ ಕುಟುಂಬವೇ ಕಾರಣ. ನನ್ನ ಜನನಕ್ಕೆ ಕಾರಣರಾದ ನನ್ನ ತಂದೆ ತಾಯಿನ ವಿಷವಂತ ಕುಡಿಯಂತ ಮಾಡಿದ ಆ ನಿನ್ನ ಮಾವ ಧರ್ಮರಾಜ್. ಅಣ್ಣ ಏನ್ ಹೇಳ್ತಿದ್ಯಾ? ನೋಡು, ನಮ್ಮ ಮಾವ ಧರ್ಮರಾಜ್ ಅಂದ್ರೆ 10 ಊರಿನ ಧರ್ಮಪ್ರಭುಗಳು. ಅವರೊಂದು ನ್ಯಾಯ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ನಿನ್ನ ತಂದೆ ತಾಯಿ ಏನೋ ಘೋರವಾದ ಅಪರಾಧ ಮಾಡಿದ್ದಾರೆ ಅಂತ ಅಣ್ಣ. ನೋಡಮ್ಮ, ತಪ್ಪು ನೆಪ್ಪಿನ ವಿಮರ್ಶೆ ಈಗ ಬೇಡ. ನೀನೀಗ ಈ ಬಂಗಾರದ ಗುಡಿಗಳ ಮನಸ್ಸುಗಳನ್ನ ಕೆಡಿಸಿ, ಈ ಮನೆತದ ಗೌರವಗಳನ್ನ ಆದರ್ಶಗಳನ್ನ ಕೆಡಿಸಿ ಈ ಮನದ ಮಾನ ಮರ್ಯಾದೆ ಕಳಿಬೇಕಮ್ಮ. ಈ ಬಂಗಾರದ ಗುಡಿ ಸರ್ವನಾಶ ಆಗ್ಬೇಕಷ್ಟೇ. ಅದನ್ನ ನೀನ್ ಮಾಡ್ಬೇಕು. ಅಣ್ಣ, ನನ್ನಣ್ಣನ ಬಾಯಿಂದ ಬರ್ತಾ ಇರೋ ಮಾತುಗಳಾಗಿದ್ದು. ಅಣ್ಣ ನೋಡು, ಈ ತರದ ಮಾತುಗಳೆಲ್ಲ ನಿನ್ ಘನತೆ ಗೌರವಕ್ಕೆ ಸೂಟ್ ಆಗಲ್ಲ ಅಣ್ಣ. ದಯವಿಟ್ಟು ಇಂಥ ಮಾತುಗಳು, ಈ ಹುಚ್ಚು ಆವೇಶನೆಲ್ಲ ಬಿಟ್ಬಿಡು ಅಣ್ಣ. ನಾಗೋ, ಇದು ನನ್ನ ಆವೇಶವಲ್ಲ, ನನ್ನ ಅಂತರಂಗದಲ್ಲಿ ಕುಳಿತಿರುವ ಸೇಡಿನ ಜ್ವಾಲೆ. ಈ ನನ್ನ ಹೃದಯದ ಕಿಡಿ ಆರ್ಬೇಕಾದ್ರೆ ಈ ಬಂಗಾರದ ಗುಳಿಯ ಬೆಳಕ ನಾನೇನು ಸರ್ವನಾಶ ಮಾಡ್ಬೇಕು. ಅದಕ್ಕಾಗಿಯೇ ಈ ಮನೆಯ ಸೊಸೆಯನ್ನಾಗಿ ಮಾಡಿದ್ದು. ಏನ್ ಹೇಳ್ತಿದ್ಯಾ ಅಣ್ಣ? ಈ ತಂಗಿ ಮೇಲ್ ಪ್ರೀತಿಯಿಂದ ಈ ಬಂಗಾರದ ಗುಡಿಗೆ ಸೊಸೆಯಾಗಿ ಮಾಡ್ಕೊಟ್ಟಿದ್ಯಾ ಅನ್ಕೊಂಡಿದ್ದೆ. ನಿನ್ ಮನ್ಸಲ್ಲಿ ಇಷ್ಟೊಂದು ಕೆಟ್ಟ ನಾಟಕದ ದೃಶ್ಯನೇ ಕಟ್ಕೊಂಡಿದ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ. ಅಣ್ಣ ನೋಡು, ನೀನ್ ಬೇಕಾದ್ರೆ ಏನ್ ಹೇಳಿ, ನಾನು ಮಾಡ್ತೀನಿ. ಈ ಬಂಗಾರದ ಗುಡಿ ಹಾಳಾಗುವಂತ ಕೆಲಸ ಮಾತ್ರ ನನ್ನ ಕೈಲಿ ಮಾಡಕ್ಕಾಗಲ್ಲ ಅಣ್ಣ. ನನ್ನ ಪ್ರಾಣ ಕೇಳೋಣ, ಬೇಕಾದ್ರೆ ಕೊಟ್ಬಿಡ್ತೀನಿ. ಆದ್ರೆ ಈ ಬಂಗಾರದ ಗುಡಿಗೆ ಏನಾದ್ರೂ ಘನತೆ ಗೌರವಕ್ಕೆ ಚ್ಯುತಿ ಬರುವಂತ ಕೆಲಸ ಏನಾದ್ರೂ ನಡೆದ್ರೆ ನಾನು ಹೆಣ್ಣಾಗಿರಲ್ಲ, ಮಾರಿ ಹಾಕ್ತೀನಿ. ಸಬಾಸ್ ತಂಗಿ, ಸಬಾಸ್. ಬಂಗಾರದ ಗುಡಿಯ ಬಂಗಾರದ ಸೊಸೆಯಾಗೋದಕ್ಕೆ ಸಾರ್ಥಕವಾಯಿತು. ಈ ಅಣ್ಣನ ಪ್ರೀತಿಗಿಂತ ಈ ಬಂಗಾರದ ಗುಡಿಯ ಕೀರ್ತಿ ಹೆಚ್ಚಾಯಿತು ನಿನಗೆ. ಇನ್ನು ಮಾತು ಬೆಳೆಸೋದ್ರಲ್ಲಿ ಏನು ಪ್ರಯೋಜನವಿಲ್ಲ. ನಾನಿನ್ ಬರ್ತೇನೆ.
ಅಯ್ಯೋ ಹೊರಟೆ ಹೋದ. ಏನೋ ನಣ್ಣಂಗೆ ನನ್ನ ಬಂಗಾರದ ಗುಡಿ ಮೇಲೆ ಇಂಥ ಕೆಟ್ಟ ಕಣ್ಣು ಬಿದ್ದಿದ್ದೆ ಅಂದ್ರೆ ಈ ಘನತೆ ಗೌರವನ ನಾನು ಹೇಗಪ್ಪ ಕಾಪಾಡ್ಲಿ? ನಾನು ಏನ್ ಮಾಡ್ಲಿ? ದೇವ್ರೆ, ನೀನೇ ನನ್ನನ್ನ ಕಾಪಾಡ್ಬೇಕು ತಂದೆ. ಏನ್ ಮೋಡಿ ಮಾಡ್ಬಿಟ್ಟೆ ಕಾಂಪೌಂಡರ್ ಸೇನನ್ಗೆ. ಯಾವುದೇ ಕೆಲಸ ಮಾಡೋದಕ್ಕೂ ಮನ್ಸೇ ಇಲ್ಲ. ನನ್ನ ಮನ್ಸು ತುಂಬಾ ನಿನ್ನ ಪ್ರತಿಬಿಂಬನೆ ತುಂಬಿಕೊಂಡು ಪ್ರೇಮ ಕೈದಿ ಆಗ್ಬಿಟ್ಟಿದ್ದೀನಂತೆ. ಅವಳ ನಡೆ ನುಡಿ ಒಲ್ಟಾದ್ರು, ಅವಳ ಕಾಡಿ ಬೇಡಿ ಆದ್ರು ನನ್ನ ತಾಳಕ್ಕೆ ಕುಣಿಯೋಂಗ್ ಅವಳ ನಡೆ ನುಡಿ ಒಲ್ಟಾದ್ರು ಮನಸ್ಸು ಬೆಣ್ಣೆ ತರ. ಎಲ್ಲಿರುವೆ ನನ್ನ ಮನವ ಕಾಣುವ ರೂಪಸಿಯೇ, ಬೇಗ ಬಂದು ನನ್ನ ವಿರವೇದನೆಯನ್ನು ಕಡಿಮೆ ಮಾಡಬಾರ್ದ ಚಿನ್ನ?